ಹಾಯ್ ಎಲ್ಲರಿಗೂ ನಮಸ್ತೆ. ಸಂಡೇ ಮಾರ್ನಿಂಗ್ ಬ್ಲಾಗ್ ಇದು. ನಾನು ಸಂಡೇ ಮಾರ್ನಿಂಗ್ 5 o'clock ಎದ್ದು ದೇವ್ರಿಗೆ ಕೈ ಮುಗಿದು ಇವತ್ತು ನಾನು ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ಐರನ್ ಮಾಡ್ಕೊಂಡು ರೆಡಿಯಾಗಿ ನಾನು ಬನಶಂಕರಿಗೆ ಬಂದು ಇಳ್ಕೊಂಡೆ. ಬನಶಂಕರಿಗೆ ಬಂದು ಇಳ್ಕೊಂಡ್ಮೇಲೆ ನಾನು ಆಟೋ ಬುಕ್ ಮಾಡ್ಕೋಬೇಕಿತ್ತು. ಆಟೋ ನೋಡ್ತಿದ್ದೆ, ಆಟೋ ಸಿಕ್ತು ಅಂತೂ ಇಂತು. ಆಮೇಲೆ ಬುಕ್ ಮಾಡ್ಕೊಂಡು ನಾನು ಹೊರಟಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಕಂಟಿನ್ಯೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವಸ್ಥಾನ ಬಂದು ಬಂಡಿ ಮಹಾಕಾಳಿ ದೇವಸ್ಥಾನ. ತುಂಬ ಜನ ಹೋಗಿರ್ತೀರ, ನೋಡಿರ್ತೀರ. ನನಗೆ ಗೊತ್ತಿರೋಷ್ಟು ನಾನು ಇದು ದೇವಿ ಬಗ್ಗೆ ವಿಶೇಷತೆ ನಾನು ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ಕೆಟ್ಟದ್ದಾಗಲಿ ಏನೇ ಒಂದು ಕೆಟ್ಟ ದುಷ್ಟಶಕ್ತಿಗಳಾಗಲಿ ನಮಗೆ ಯಾವುದೇ ಒಂದು ದೃಷ್ಟಿ ಆಗಿದ್ದರು ಮತ್ತು ಏನೇ ಕೆಲಸಗಳಾಗಿಲ್ಲ ಅಂದರೂ ಇಲ್ಲೆಲ್ಲ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಕೇಳಿದ್ದೀನಿ. ನಾನು ಸರಿ ಅಂತ ಹೇಳಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕೈ ಮುಗಿದು ಒಳಗಡೆ ಹೋದೆ. ಒಳಗಡೆ ಹೋಗಿದ ತಕ್ಷಣ ನಾನು ಹೋಗಿದ್ದು ತಡೆ ಒಡ್ಸೋಕ್ಕೆ ಹೋದಾಗ ಅಲ್ಲಿ ನಾನು ಫಸ್ಟು ದರ್ಶನ ಮಾಡಿದ್ದು ಗಣೇಶನಿಗೆ. ಗಣೇಶ ವಿಘ್ನ ವಿನಾಶಕ. ಯಾವುದೇ ಕೆಲಸಗಳಾಗಲಿ ನಾವು ಇವತ್ತೇನು ಅನ್ಕೊಂಬಂದಿದ್ವೋ ಅದೆಲ್ಲ ಒಳ್ಳೆಯದಾಗಲಿ ಇವತ್ತು ದಿನ ಅಂತ ಹೇಳಿ ನಾನು ಕೈ ಮುಗಿತಾ ನನ್ನ ಕನಸುಗಳೆಲ್ಲ ಈಡೇರಲಿ ಅಂತ ಹೇಳಿ ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಮತ್ತೆ ಅಲ್ಲಿ ಅಮ್ಮನಿಗೂ ಚಾಮುಂಡೇಶ್ವರಿ ಮತ್ತು ಮಾರಮ್ಮ ಎಲ್ಲ ಇತ್ತು. ತಡೆ ಹೊಡೆಯೋ ಸ್ಥಳಕ್ಕೆ ಹೋದೆ. ಅಲ್ಲಿ ನಾಗದೇವತೆ ಇತ್ತು. ಕ್ಯೂವಲ್ಲಿ ಹೋಗಬೇಕಿತ್ತು. ನಾಗದೇವತೆಗೆ ಕೈ ಮುಗ್ದಿದ ನಂತರ ನಾನು ತಡೆ ಹೊಡೆಯೋ ಸ್ಥಳಕ್ಕೆ ಹೋದೆ. ಅಲ್ಲಿ ಹೋಗ್ತಾಯಿದ್ರೆ ಫುಲ್ ರಶ್ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಪಾರಿವಾಳಗಳೆಲ್ಲ ಸಾಕಿದ್ರು. ಅಲ್ಲಿ ಪಾರಿವಾಳಗಳೆಲ್ಲ ನೋಡ್ಕೊಳ್ತಾ ಅಲ್ಲಿ ನಾನು ಸರಿ ಅಂತ ಹೇಳಿ ತಡೆ ಓಡಿಸ್ಕೊಂಡು ಬಂದೆ. ಮತ್ತು ಮಾರಮ್ಮನ ದರ್ಶನ ಮಾಡಿದೆ. ಆನಂತರ ಮುನೇಶ್ವರನಿಗೆ ಒಳಗಡೆ ಹೋಗ್ಬೋದು ಅಂತ ಪುರೋಹಿತರನ್ನ ಕೇಳಿದೆ. ಹೌದು ಅಂದರು. ಸರಿ ಅಂತ ಹೇಳಿ ಹೋಗಿ ಫಸ್ಟ್ ಟೈಮ್ ನಾನು ಇವತ್ತೇ ಮುನೇಶ್ವರನಿಗೆ ಒಳಗಡೆ ಹೋಗಿ ಕೈ ಮುಗಿತಾ ಇರೋದು. ಆನಂತರ ಅಭಿಷೇಕ ಮಾಡ್ತಿದ್ರು. ಅಭಿಷೇಕ ನೋಡಿದ್ರೆ ತುಂಬ ದೋಷಗಳು ಪರಿಹಾರ ಆಗುತ್ತೆ ಅಂತ ಪುರೋಹಿತರು ಹೇಳ್ತಿರ್ತಾರೆ. ನಾನಿವತ್ತು ಅಭಿಷೇಕ ನೋಡಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಾನು ತುಂಬಾ ಖುಷಿ ಆಯಿತು. ಮತ್ತು ದೇವರು ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಕೈ ಮುಗಿದು ಮತ್ತು ನೋಡಿ ಚಿತ್ರಗಳು ಅಲ್ಲಿ ಬಂಡೆ ಮೇಲೆ ಎಲ್ಲ ಬರೆದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ತಾಯಿ ತುಂಬಾ ಪವರ್ಫುಲ್ಲು. ಮತ್ತು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ನಾವು ಅದೇ ಥರ ನಿಷ್ಠೆ ನಿಯಮಗಳಿಂದ ನಡ್ಕೋಬೇಕು. ನಾನು ಕ್ಯೂವಲ್ಲಿ ಹೋದೆ. 8 ಗಂಟೆ 10 ನಿಮಿಷ ಆಗಿತ್ತು. ನೋಡಿ ಇಲ್ಲಿ ಒಂದೊಂದು ಅಮ್ಮನಿಗೆ ಏನೇನು ಅಲಂಕಾರ ಮಾಡ್ತಾರೋ ಎಲ್ಲನೂ ಒಂದು ಫ್ರೇಮ್ ಮಾಡಿ ಹಾಕಿರ್ತಾರೆ ಫೋಟೋಸ್ ಮಾಡಿಸಿ. ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಗಮನಿಸ್ತಾ ನಾನು ನೋಡ್ಕೊಳ್ತಾ ಹೋದೆ. ಅಮ್ಮನ ದರ್ಶನ ಆಯಿತು. ದರ್ಶನ ಮುಗಿದ ನಂತರ ನೋಡಿ ಹೊರಗಡೆಯಿಂದನೂ ತೋರಿಸ್ತಾ ಇದ್ದೀನಿ. ಇಲ್ಲಿಂದನೂ ಅಮ್ಮನ ಕೈ ಮುಗಿಬೋದು. ಆನಂತರ ಎಲ್ಲ ನೋಡಿಕೊಂಡು ಅಮ್ಮನ ಕೈ ಮುಗಿದು ನೋಡಿ ಇಲ್ಲಿ ತುಂಬ ಜನ ಇಲ್ಲಿ ಚೀಟಿಗಳು ಬರೆದಾಕ್ತಾರೆ, ಬಳೆ ಹಾಕ್ತಾರೆ, ಮತ್ತು ತಾಯ್ತಗಳು ಏನು ಕಟ್ಕೊಂಡಿರ್ತಾರೆ ಅದು ಹಾಕ್ತಾರೆ, ಮತ್ತು ಉಯ್ಯಾಲೆ ಹಾಕ್ತಾರೆ ಮಕ್ಕಳಾಗ್ದಿದ್ದವ್ರು. ಪ್ರತಿಯೊಂದು ಇಲ್ಲಿ ನಡೆಯುತ್ತೆ. ಎಲ್ಲನೂ ನಾವೇನು ಅಂದ್ಕೊಳ್ತಿರೋ ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ನಿಂಬೆಹಣ್ಣು ಆರತಿ, ಮತ್ತು ಬೂದುಗುಂಬಳಕಾಯಿ ಆರತಿ, ಬೆಲ್ಲದ ಆರತಿ, ತಂಬಿಟ್ಟು ಆರತಿ ಎಲ್ಲ ಮಾಡ್ತಾರೆ. ಮಡ್ಲಕ್ಕಿ ಎಲ್ಲ ಕೊಡ್ತಾರೆ ಅಮ್ಮನಿಗೆ. ನಾನು ಕೈ ಮುಗಿದು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಿಂಬೆಹಣ್ಣು ಹಾಕ್ತಾರೆ ತ್ರಿಶೂಲಕ್ಕೆ ವಿಶೇಷವಾಗಿ. ಎಲ್ಲ ಮುಗಿಸ್ಕೊಂಡು ಕೈ ಮುಗಿದು ಹೊರಗಡೆ ಬಂದೆ. ನಾನು ಅಲ್ಲಿ ಈಡ್ಕಾಯಿ ಹೊಡಿ ಹತ್ರ ಗಂಟೆ ಹೊಡೆದು ಕೈ ಮುಗಿದು ಎಲ್ಲ ಒಳ್ಳೆಯದಾಗಲಿ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ನಾನು ಕೈ ಮುಗಿದು ನನ್ನ ಮನಸ್ಸಲ್ಲಿ ಏನಿತ್ತೋ ಕಷ್ಟಗಳು ಎಲ್ಲ ನಾನು ನೆರವೇರಿಸಿ ಅಂತ ಹೇಳಿ ಇಲ್ಲಿ ಕಲ್ಲಿದೆ ಅದನ್ನು ಹಿಡ್ಕೊಂಡ್ರೆ ಅದಾಗುತ್ತೆ ಅಂದರೆ ಜರುಗುತ್ತೆ. ಆನಂತರ ನಾನು ಫೋಟೋಸ್ ಎಲ್ಲ ಪಿಕ್ ಮಾಡಿಕೊಂಡೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಮತ್ತು ನಾನು ಆಟೋದಲ್ಲಿ ಬಂದೆ ಶ್ರೀನಗರದಿಂದ ಬನಶಂಕರಿಗೆ ಬಂದು ಅಲ್ಲಿ ಮಾರ್ಕೆಟ್ ಕಡೆ ಹೋದೆ. ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ. ಹೂವು ಎಲ್ಲ ಕಡಿಮೆ ಇತ್ತು. ತುಂಬಾ ತರಕಾರಿನೂ ತುಂಬ ಕಮ್ಮಿ ರೇಟ್ ಇತ್ತು. ಹೂವು 60 ರೂಪಾಯಿ kg ಇತ್ತು. ನಾನೆಲ್ಲ ಮಾರ್ಕೆಟ್ ಯಾವ ಥರ ಇರುತ್ತೆ ಬೆಳಗ್ಗೆ ಟೈಮು ಬನಶಂಕರಿಲಿ ಅಂತೇಳಿ ಎಲ್ಲ ನಾನು ನೋಡಿಕೊಂಡು ಮತ್ತೆ ಬಂದೆ. ಅವರು ಅಂಕಲ್ ಕರಿತಾನೆ ಇದ್ದರು, ಹೂವು ತೊಗೊಬನ್ನಿ ಅಂತೇಳಿ. ನಾನು ತಗೊಂಡಿಲ್ಲ, ನೋಡಿಬಿಟ್ಟು ಬಂದೆ. ಮತ್ತೆ ಬಂದು ನಾನು ಬೊಮ್ಮಸಂದ್ರ ಬಸ್ ಹತ್ಕೊಂಡು ಬೊಮ್ಮಸಂದ್ರ ಕಡೆ ಬಂದಾದ ನಂತರ ಬೊಮ್ಮಸಂದ್ರದಿಂದ ನಮ್ಮ ಮನೆಗೆ ನಾನು ವೆಹಿಕಲ್ ಬಂದೆ. ಈ ರೀತಿ ನಮ್ಮ ಇವತ್ತು ಸಂಡೇ ಟ್ರಾವೆಲಿಂಗ್ ಇತ್ತು. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಥ್ಯಾಂಕ್